ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ ಶತ್ರುನಾಶಕ ಪ್ರಯೋಗದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ. ನೀವು ನಿಮ್ಮ ಪಾಡಿಗೆ ಸಮಾಜದಲ್ಲಿ ಬದುಕ್ತಿದ್ರೂ ಸಹ ನಿಮ್ಮನ್ನು ಎಡಬಿಡದೆ ಕಾಡುತ್ತಿರುವಂತಹ ನಿಮ್ಮ ಶತ್ರುಗಳು ಯಾರಿರ್ತಾರೆ, ಪದೇ ಪದೇ ನಿಮಗೆ ತೊಂದರೆಯನ್ನು ಕೊಡೋಂಥದ್ದು, ಪದೇ ಪದೇ ಹಿಂಸೆಗಳನ್ನು ಮಾಡೋಂಥದ್ದು, ಪ್ರತಿಯೊಂದು ಕೆಲಸಗಳಿಗೆ ಅಡೆತಡೆಗಳನ್ನು ಮಾಡೋಂಥದ್ದು, ನಿಮ್ಮ ಮಾನ ಮರ್ಯಾದೆ ಗೌರವಕ್ಕೆ ಚ್ಯುತಿ ತರುವಂತಹ ಕೆಲಸಗಳನ್ನು ಯಾರು ಮಾಡ್ತಿರ್ತಾರೆ ಅಂಥವರನ್ನು ಸೆದೆಬಡಿಯುವಂತಹ ಒಂದು ತಂತ್ರ ಪ್ರಯೋಗ ಇದಾಗಿರುತ್ತೆ. ಇದು ತುಂಬ ಅಂದರೆ ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ತಂತ್ರ ಪ್ರಯೋಗ ಆಗಿರುತ್ತೆ. ಇದನ್ನು ಮಾಡಬೇಕಾದ್ರೂ ಸಹ ನೀವು ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು ಹಾಗೂ ಕೇರ್ಫುಲಿಯಾಗಿ ಇರಬೇಕಾಗತ್ತೆ. ಈ ಒಂದು ಶತ್ರುನಾಶಕ ಪ್ರಯೋಗವನ್ನು ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಒಂದು ಮಂತ್ರವನ್ನು ಏನು ಕೊಟ್ಟಿದ್ದೇನೆ, ಈ ಒಂದು ಮಂತ್ರವನ್ನು ನೀವು ಮೊದಲು ಸಿದ್ಧಿ ಮಾಡ್ಕೋಬೇಕಾಗಿರುತ್ತೆ. ಯಾವ ಥರ ಸಿದ್ಧಿ ಮಾಡ್ಕೊಳ್ಬೇಕು ಅಂದರೆ, ಗ್ರಹಣ ಕಾಲದಲ್ಲಿ ಆಗಲಿ, ಇಲ್ಲಾಂದರೆ ಭಾನುವಾರ ಅಮಾವಾಸ್ಯೆ ಗುರುವಾರ ಅಮಾವಾಸ್ಯೆ ಬಂದ ದಿನವಾಗಲಿ ನೀವು 1008 ಬಾರಿ ಮಂತ್ರವನ್ನು ಜಪ ಮಾಡಬೇಕು. ಒಂದು ವೇಳೆ ನಿಮಗೆ ಗ್ರಹಣ ಕಾಲ, ಭಾನುವಾರ ಅಮಾವಾಸ್ಯೆ ಗುರುವಾರ ಅಮಾವಾಸ್ಯೆಗಳು ಸಿಗಲಿಲ್ಲ ಅಂದಾಗ 21 ದಿನಗಳ ಕಾಲ ನೀವು 1008 ಬಾರಿ ಮಂತ್ರವನ್ನು ಜಪ ಮಾಡಬೇಕಾಗತ್ತೆ. ಮಂತ್ರವನ್ನು ಜಪ ಮಾಡಬೇಕಾದ್ರೆ ನೀವು ಕಪ್ಪು ಬಟ್ಟೆಯನ್ನು ಧರಿಸಬೇಕು ಹಾಗೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ನೀವು ಮಂತ್ರವನ್ನು ಜಪ ಮಾಡಿಕೊಂಡು ಸಿದ್ಧಿಯನ್ನು ಮಾಡಬೇಕು. ಮಂತ್ರ ಸಿದ್ಧಿಯಾದ ನಂತರ ಶತ್ರುನಾಶಕ ಪ್ರಯೋಗ ಯಾವ ಥರ ಮಾಡಬೇಕು ಅಂದರೆ, ಶನಿವಾರ ಇಲ್ಲಾಂದರೆ ಮಂಗಳವಾರ ದಿನ ಸ್ಮಶಾನಕ್ಕೆ ಹೋಗಿ ಸ್ಮಶಾನದಲ್ಲಿ ಬಿದ್ದಿರುವಂತಹ ಬಟ್ಟೆಯನ್ನು ತರಬೇಕು ಹಾಗೂ ಸ್ಮಶಾನದಲ್ಲಿ ಸುಟ್ಟು ಬಿದ್ದಂತಹ ಇದ್ದಲಿಯನ್ನು ತೆಗೆದುಕೊಂಡು ಬರಬೇಕು. ತೆಗೆದುಕೊಂಡು ಬಂದಾದ ಮೇಲೆ ನಿರ್ಜನ ಪ್ರದೇಶದಲ್ಲಿ ಈ ಒಂದು ಕ್ರಿಯೆಯನ್ನು ನೀವು ಮಾಡಬೇಕಾಗತ್ತೆ. ಈ ಒಂದು ಯಂತ್ರವನ್ನು ಸ್ಮಶಾನದ ಬಟ್ಟೆಯನ್ನು ಏನು ತೆಗೆದುಕೊಂಡು ಬಂದಿರ್ತಾರ ಆ ಬಟ್ಟೆಯಲ್ಲಿ ಇದ್ದಲಿಯನ್ನು ಕರಿ ಮದುಗುಣಿಕೆ ಅಥವಾ ಕರಿ ದತ್ತೂರ ಅಂತ ನಾವು ಕರಿತೇವೆ, ಆ ಒಂದು ರಸದಲ್ಲಿ ನೀವು ತಂದಂತಹ ಸ್ಮಶಾನದ ಇದ್ದಲಿಯನ್ನು ಚೆನ್ನಾಗಿ ತೆಗೆದು ಅದೇ ಮದ್ಗುಣಿಕೆ ಕಡ್ಡಿಯಿಂದ ಏನು ಮಾಡಬೇಕು, ನೀವು ಈ ಒಂದು ಯಂತ್ರವನ್ನು ರಚನೆ ಮಾಡಬೇಕು. ಸಂಪೂರ್ಣವಾಗಿ ಯಂತ್ರವನ್ನು ರಚನೆ ಮಾಡಿದಾದ ಮೇಲೆ ಶತ್ರುವಿನ ಹೆಸರು ಹಾಗೂ ಶತ್ರುವಿನ ತಾಯಿಯ ಹೆಸರನ್ನು ನೀವು ಬರಿಬೇಕು. ಬರೆದು ಆ ಒಂದು ಬಟ್ಟೆಯನ್ನು ಗೊಂಬೆಯ ಆಕಾರದಲ್ಲಿ ನೀವು ಮಾಡಬೇಕು. ಅದಕ್ಕೆ ಕಪ್ಪು ದಾರವನ್ನು ಸುತ್ತುತ್ತಾ ನೀವು ಒಂದು ಗೊಂಬೆಯನ್ನಾಗಿ ಅದನ್ನು ನಿರ್ಮಾಣ ಮಾಡಬೇಕು. ಗೊಂಬೆಯನ್ನಾಗಿ ಮಾಡಿದಾದ ಮೇಲೆ ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ನೀವು ಏನು ಸಿದ್ಧಿ ಮಾಡ್ಕೊಂಡಿರ್ತೀರ, ಈ ಒಂದು ಮಂತ್ರವನ್ನು ನೀವು ಹೆಸರು ಸಹಿತ ಎಷ್ಟು ಬಾರಿ 1008 ಬಾರಿ ಜಪವನ್ನು ಮಾಡಬೇಕಾಗತ್ತೆ. 1008 ಬಾರಿ ಮಂತ್ರವನ್ನು ಜಪ ಮಾಡಿದಾದ ಮೇಲೆ ಆ ಒಂದು ಗೊಂಬೆಯನ್ನು ನೀವು ಸ್ಮಶಾನಕ್ಕೆ ಮತ್ತೆ ತೆಗೆದುಕೊಂಡು ಹೋಗಬೇಕು. ಸಾಯಂಕಾಲ ಎಷ್ಟು ಗಂಟೆ ಅಂದರೆ 6 ಗಂಟೆಯಿಂದ 8 ಗಂಟೆ ಒಳಗಡೆ ನೀವು ಈ ಒಂದು ಕ್ರಿಯೆಯನ್ನು ಮಾಡಬೇಕಾಗತ್ತೆ. ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಹಳೆಯ ಸಮಾಧಿ ಏನಿರುತ್ತೆ ಅದನ್ನು ಸ್ವಲ್ಪ ನೀವು ತೆಗಿಬೇಕು. ಸ್ವಲ್ಪ ತೆಗೆದು ಅಲ್ಲೇ ಸ್ಮಶಾನದಲ್ಲಿ ಬಿದ್ದಿರುವಂತಹ ಕಟ್ಟಿಗೆಗಳನ್ನು ತೆಗೆದುಕೊಂಡು ಅಗ್ನಿಯನ್ನು ಪ್ರಜ್ವಲಿಸಿ ಆ ಅಗ್ನಿಯ ಒಳಗಡೆ ಆ ಒಂದು ಗೊಂಬೆಯನ್ನು ಮಂತ್ರೋಕ್ತವಾಗಿಯೇ ನೀವು ಹಾಕಬೇಕು. ಮತ್ತು ಅಲ್ಲಿ ಸಹ ನೀವು 108 ಬಾರಿ ಮಂತ್ರವನ್ನು ಜಪ ಮಾಡುತ್ತಾ ಆ ಗೊಂಬೆಯನ್ನು ಸಂಪೂರ್ಣವಾಗಿ ಸುಟ್ಟು ಭಸ್ಮವನ್ನು ಮಾಡಬೇಕು. ಭಸ್ಮವನ್ನು ಮಾಡಿದ ನಂತರ ಆ ಬಂದಂತಹ ಭಸ್ಮವನ್ನು ತೆಗೆದುಕೊಂಡು ಬಂದು ಶತ್ರು ಯಾರು ನಿಮಗೆ ತೊಂದರೆಯನ್ನು ಕೊಡ್ತಿರ್ತಾನೆ, ನಿಮಗೆ ಹಿಂಸೆಯನ್ನು ಮಾಡ್ತಿರ್ತಾನೆ ಅಂಥವನು ತಿರುಗಾಡುವಂತಹ ದಾರಿಯಲ್ಲಾಗಲಿ ಇಲ್ಲಾಂದರೆ ಅವನ ಮನೆಯ ಅಂಗಳದಲ್ಲಾಗಲಿ ಎರಚಿದರೆ ಸಂಪೂರ್ಣವಾಗಿ ಅವನು ಏನಾಗ್ತಾನೆ, ಶತ್ರು ಅನ್ನೋನು ನಾಶ ಅನ್ನೋದು ಆಗುತ್ತೆ. ಅಷ್ಟೊಂದು ಪವರ್ಫುಲ್ಲಾಗಿ ಕೆಲಸವನ್ನು ಇದು ಮಾಡುತ್ತೆ. ಯಾರಿಗೆ ತೊಂದರೆ ಇದೆ ಅಂಥವರು ತಪ್ಪದೇ ಈ ಒಂದು ಶತ್ರುನಾಶಕ ಪ್ರಯೋಗವನ್ನು ಮಾಡಿ, ಇದರಿಂದ ನಿಮ್ಮ ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.